ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಡಲೆ ಬೀಜದ ಬರ್ಫಿ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಟು ಅದರಲ್ಲಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಜಾಸ್ತಿ ಬ್ಲ್ಯಾಕ್ ಥರ ಆಗೋ ಥರ ಬೇಡ, ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಉರಿಬೇಕು. ಸಿಪ್ಪೆ ಎಲ್ಲ ಬರೋ ಅಷ್ಟು ಹುರಿದ್ರೆ ಸಾಕು. ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ. ಈ ಥರನೇ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ಎಲ್ಲರೂ ಗೋಡಂಬಿದು ಮಾಡ್ತಾರೆ. ಇಲ್ಲಿ ಕಡಲೆ ಬೀಜದಲ್ಲೂ ಯಾವ ಥರ ಮಾಡ್ಬೋದು ಅಂತ ನೋಡಿ. ಬಾದಾಮಿನಲ್ಲೂ ಮಾಡ್ತಾರೆ ನೋಡಿ. ಈ ಥರ ಸಿಪ್ಪೆ ಬಿಡುವ ಥರ ಇರಬೇಕು. ಈಗ ಇದೊಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಬರೋಣ. ಆ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ. ಈ ಥರ ಮಾಡ್ಕೋಬೇಕು, ಒಂದು ಸಿಪ್ಪೆ ಇರಬಾರ್ದು. ಈಗ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿನಲ್ಲೇನು ತೇಮ ಇರಬಾರ್ದು. ತೇಮ ಇಲ್ಲದೇ ಇರೋ ಥರ ಒರೆಸ್ಕೊಂಡು ಅದರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಬರೋಣ. ಈಗ ನುಣ್ಣಗೆ ಪುಡಿ ಮಾಡ್ಕೊಬರೋಣ. ನೋಡಿ ಯಾವ ಥರ ಇದೆ. ಇದರಲ್ಲೇ ಸ್ವಲ್ಪ ಏಲಕ್ಕಿ ಪುಡಿನೂ ಇದರಲ್ಲೇ ಹಾಕ್ಕೊಂಡು ಇನ್ನೂ ಒಂದು ಸಾರಿ ಮಿಕ್ಸಿ ಮಾಡ್ತೀನಿ ನಾನು. ಸಾಫ್ಟಾಗಿ ಬಂದಿದೆ. ಈಗ ಒಂದು ಬಾಣಲಿ ಇಟ್ಕೊಂಡು ಅದೇ ಬಾಣಲಿ ಇಟ್ಕೊಂಡು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀವಲ್ಲ, ಆ ಸಕ್ಕರೆನ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. 1/4 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅದೇ ಕಪ್ಪಲ್ಲಿ. ಚೆನ್ನಾಗಿ ಸಕ್ಕರೆ ಮಿಕ್ಸ್ ಮಾಡೋಣ. ಸಕ್ಕರೆ ಎಲ್ಲ ಕರಗಬೇಕು. ಕರಗಿ ಒಂದೆಳೆಕ್ಕಿಂತ ಕಡಿಮೆ ಪಾಕ ಬಂದರೆ ಸಾಕು. ಇದು ಫುಲ್ ಕರಗಿದ್ರೆ ಸಾಕು. ಇನ್ನೊಂಚೂರು ಕರಗಿದಾದ್ಮೇಲೆ ಆ ಪುಡಿನ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕರಗಿದೆ. ಈಗ ಒಂದು ಸ್ವಲ್ಪ ಪಾಕ ಬರಬೇಕು. ಜಾಸ್ತಿ ಬರಬಾರ್ದು, ಪಾಕ ಗಟ್ಟಿಯಾಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಕಡಿಮೆ ಬಂದ್ರೂ ಸಾಕು. ಈಗ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಕಡಲೆ ಬೀಜದ ಪುಡಿನ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಇದೆ ಅಂತ. ಈಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ತಳ ಎಲ್ಲ ಬಿಡಲಿ ಅಂತ. ನೀಟಾಗಿ ಈಗ ನೋಡಿ ಬಿಡ್ತಾ ಇದೆ. ಈಗ ನೋಡಿ ಯಾವ ಥರ ಆಗ್ತಾಯಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ. ನೋಡಿ ಈಗ ತಳ ಬಿಡ್ತಾ ಇದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಗಿದೆ ನೋಡಿ. ಈಗ ನಾವು ಒಂದು ಪೇಪರಲ್ಲಿ ಸ್ವಲ್ಪ ತುಪ್ಪ ಸ್ವಲ್ಪ ಸವರ್ಕೊಳ್ಳೋಣ. ನೋಡಿ ಈಗ ಆಗಿದೆ ನೋಡಿ. ಈ ಥರ ಆಗಿರಬೇಕು. ಮತ್ತು ಅದು ಗಟ್ಟಿ ಬಂದುಬಿಡುತ್ತೆ ಇಲ್ಲ ಅಂದರೆ. ಅದಕ್ಕೋಸ್ಕರ ಈಗ ನಾವು ಒಂದು ಕವರ್ಗೆ ಬಟರ್ ಪೇಪರ್ ಆದರೂ ತೊಗೋಬೋದು. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ನಾನು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಈಗ ಅದರ ಮೇಲೆ ಮಾಡಿರೋ ಅಂಥ ಕಡಲೆ ಹಿಟ್ಟಿನ ಮಿಶ್ರಣನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಪೂರ್ತಿ ಹಾಕ್ಕೊಳ್ಬೇಕು ನೋಡಿ. ಹಾಕ್ಕೊಂಡು ಈ ಥರ ಸ್ವಲ್ಪ ನಾದ್ಕೊಳ್ಳೋಣ. ಬಿಸಿ ಸ್ವಲ್ಪ ತಣ್ಣಗಾಗಲಿ ಅಂತ. ಚೆನ್ನಾಗಿ ನಾದ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಈಗ ಆದಮೇಲೆ ಇನ್ನೊಂದು ಕವರ್ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಚಪಾತಿ ಕೋಲಿಂದ. ಸ್ವಲ್ಪ ಯಾವ ದಪ್ಪಕ್ಕೆ ಬೇಕೋ ಆ ಥರ ನಾವಿಲ್ಲಿ ಇದು ಮಾಡ್ಕೊಳ್ಳೋಣ. ಚಪಾತಿ ಕಡ್ಡಿಯಿಂದ ನಾವು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ.
ಈ ಥರ ಮಾಡಿಕೊಂಡು ಬಿಸಿ ಇದೆ ಇನ್ನೂ, ಇದು ಸ್ವಲ್ಪ ತಣ್ಣಗಾದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈಗ ಕವರ್ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ನಾವು ಅದಕ್ಕೆ ಮಾಡ್ಕೊಂಡಿದ್ದೀವಿ ಇಷ್ಟೆಲ್ಲ. ಈಗ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಪೀಸಸ್ ಕಟ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ತಣ್ಣಗಾಗಬೇಕಿದು, ಆದ್ರೂ ಬಿಸಿನಲ್ಲೇ ಸ್ವಲ್ಪ ಕಟ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ ನಾನೀಗಿಲ್ಲಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಾರಿ ಮಾಡಿ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಶೇರ್ ಕಾಮೆಂಟ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಎಲ್ಲ ಪೀಸಸ್ಸು ಕಟ್ ಮಾಡಿಕೊಂಡು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಇನ್ನೂ ಬೇರೆ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ, ಮಾಡ್ತೀನಿ. ತುಂಬ ಜನ ಎಲ್ಲ ಬಾದಾಮಿ ಎಲ್ಲ ಮಾಡ್ತಾರೆ. ಇದು ಕಡಲೆ ಬೀಜದಿಂದ ಮಾಡೋದು. ಸೇಮ್ ಎಲ್ಲ ಇದೇ ಥರನೇ ಇರುತ್ತೆ. ಅದೂ ಕಡಲೆ ಬೀಜದಿಂದನೂ ಇದೇ ಥರನೇ ಮಾಡೋದು, ಗೋಡಂಬಿಯಿಂದನೂ ಇದೇ ಥರನೇ, ಎಲ್ಲನೂ ಇದೇ ಥರನೇ ಮಾಡೋದು. ನೋಡಿ ಯಾವ ಥರ ಬಂದಿದೆ ಸ್ವೀಟ್ಸ್ ಎಲ್ಲ. ತುಂಬ ಟೇಸ್ಟಿಯಾಗಿದೆ, ಹೆಲ್ದಿನೂ ಹೌದು. ಮಕ್ಕಳಿಗೆ ಇದೆಲ್ಲ ಕೊಡ್ತಾಯಿದ್ರೆ ತುಂಬ ಒಳ್ಳೆಯದಲ್ವಾ, ಅದಕ್ಕೆ. ಇದು ಒಂದು ಸಿಲ್ವರ್ ಪೇಪರ್ ಇದ್ದರೆ ಅಂಟಿಸ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ಬೇಕ್ರಿ ಸ್ಟೈಲಲ್ಲಿರುತ್ತೆ. ನನಗಿಲ್ಲಿ ಸಿಲ್ವರ್ ಪೇಪರ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಅದೇ ಥರ ಮಾಡಿದ್ದೀನಿ. ನಿಮಗೇನಾದರೂ ಸಿಲ್ವರ್ ಪೇಪರ್ ಸಿಕ್ತು ಅಂದರೆ ಹಾಕ್ಕೊಳ್ಳಿ. ಬೇಕ್ರಿ ಸ್ಟೈಲ್ ಸಿಗುತ್ತೆ, ಆಗ ಫೀಲ್ ಆಗುತ್ತೆ ಆ ಥರ. ನೋಡಿ ಯಾವ ಥರ ಇದೆ ಅಂತ ನೋಡಿ, ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ, ಥ್ಯಾಂಕ್ ಯು.